ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾವು ಹಳೆ ಟಿ ಶರ್ಟ್ ಆಗಲಿ ಪ್ಯಾಂಟ್ ಆಗಲಿ ಏನಾದರೂ ಹರಿದೋಗ್ಬಿಟ್ಟಿದ್ರೆ ತೆಗೆದು ಬಿಸಾಡಬೇಕು ಅಥವಾ ಯಾರಿಗಾದ್ರೂ ಕೊಟ್ಬಿಡ್ಬೇಕು ಅನ್ಕೋತಿರ್ತೀವಲ್ವ. ಸೊ ಅದರಲ್ಲಿ ನಾನಿವತ್ತು ಯೂಸಬಲ್ ಐಡಿಯಾನ ತೋರಿಸ್ತಾ ಇದ್ದೀನಿ. ನೋಡಿ, ಪ್ಯಾಂಟಲ್ಲಿ ನಾನು ಈ ರೀತಿ ಉದ್ದುದ್ದಾಗಿ ಪಟ್ಟಿನ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಉದ್ದವಾಗಿ ಕಟ್ ಮಾಡ್ಕೋಬೇಕು ಪ್ಯಾಂಟಲ್ಲಿ. ನೀವು ಪ್ಯಾಂಟನ್ನು ಕಟ್ ಮಾಡಬೇಕಂತೇನಿಲ್ಲ. ನಿಮ್ಮ ಹತ್ರ ಯಾವುದು ವೇಸ್ಟ್ ಬಟ್ಟೆ ಅಂತ ಇದೆಯಾ, ಸೊ ಅದನ್ನು ಯೂಸ್ ಮಾಡ್ಕೋಬೋದು. ಎಷ್ಟೆಷ್ಟು ಉದ್ದ ಅಂದರೆ ನೋಡಿ, ನಾನು ಇಲ್ಲಿ ಏನು ಒಂದು ಅಂದಾಜು ಮೇಲೆ ಇಷ್ಟೇ ಅಂತ ಏನಿಲ್ಲ, ಒಂದು ಅಂದಾಜು ಮೇಲೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಈ ರೀತಿ ಒಂದೊಂದೇ ಪಟ್ಟಿನ ಈ ರೀತಿ ಜೋಡಿಸ್ಕೋಬೇಕು. ನಾನು ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದ್ದೇನಲ್ವ, ಸೊ ಅದೇ ರೀತಿಯೇ ಸೇಮಾಗಿ ಜೋಡಿಸ್ಕೋಬೇಕು. ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ದಾಗಿ ಜೋಡಿಸ್ಕೊಂಡಾದ್ಮೇಲೆ ಈ ರೀತಿ ಹೋಲ್ಸಿದ್ದು ಬಟ್ಲು ಇರತ್ತಲ್ವ. ಸೊ ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇರುತ್ತೆ. ಇರಲಿಲ್ಲ ಅಂದರೂ ಈ ರೀತಿ ಶೇಪಲ್ಲಿ ಬರೋ ಒಂದು ಯಾವುದಾದ್ರೂ ಬುಟ್ಟಿ ಸೊಕ್ಕದ ತೊಗೊಂಡ್ರು ನಡೆಯುತ್ತೆ. ಸೊ ಅದನ್ನು ತೊಗೊಂಡು ನೋಡಿ, ಇಲ್ಲಿ ಎರಡೆರಡು ಪಟ್ಟಿನ ಆಪೋಸಿಟಲ್ಲಿ ತೊಗೊಂಡು ಈ ರೀತಿ ಪಿನ್ನನ್ನು ಹಾಕೊತಾ ಇದ್ದೀನಿ. ನೋಡಿ, ನಾನು ಏನು ವಿಡಿಯೋದಲ್ಲಿ ಎರಡೆರಡು ಹೇಗೆ ಜಾಯಿಂಟ್ ಮಾಡಿ ಹಾಕೋತಿದ್ದೀನೋ ಸೇಮ್ ಅದೇ ರೀತಿ ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಳಿ. ಸೊ ಸೇಫ್ಟಿ ಪಿನ್ ಹಾಕೊಂಡ ನಂತರ ಇದನ್ನು ಈ ರೀತಿ ಹೊಳಿಸಿದಾಗ ನೋಡಿ ಈ ರೀತಿ ಕಾಣಿಸುತ್ತೆ. ಇವಾಗ ಮತ್ತಷ್ಟು ನಾನು ಅದೇ ರೀತಿ ಒಂದಿಷ್ಟು ಕಾಟನ್ ಟಾಪ್ಗಳಲ್ಲಿ ಕಟ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಎಡ್ಜಿಗೆ ಈ ರೀತಿ ಒಂದು ಪಿನ್ನನ್ನು ಹಾಕ್ಕೊತೀನಿ. ಮತ್ತೊಂದು ತುದಿನ ಈ ರೀತಿ ಈ ಒಂದು ಇದಕ್ಕೆ ಕಟ್ಕೊಂಡು ನೋಡಿ ಈ ರೀತಿ 2 ಗಂಟನ ಹಾಕ್ಕೊಂಡು ಏನು ಸೂಜಿನ ಪಾರಾಯಿಸಿರ್ತೀವಲ್ವ, ಸೊ ಅದನ್ನು ನೋಡಿ ಈ ರೀತಿ ಹಾಕ್ಕೊಂಡು ಹೋಗಬೇಕು. ನಾವೇನಿಲ್ಲಿ ಕಾನೆ ಮಾಡ್ಕೊಂಡಿರ್ತೀವಲ್ವ, ಸೊ ಒಂದೊಂದು ಬಿಟ್ಟು ಒಂದೊಂದು ನಾವು ಈ ರೀತಿ ಹಾಕ್ಕೊಂಡು ಹೋಗಬೇಕು. ಒಂದೊಂದು ಮನೆ ಬಿಟ್ಟು ಒಂದೊಂದನ್ನ ಹಾಕ್ಕೊಂಡು ಹೋಗ್ತಾ ಇರಬೇಕು. ನೀವು ಸೀರೆ ಅಥವಾ ಏನಾದರೂ ವೇಲದು ಏನಾದರೂ ನಿಮ್ಗೆ ಬೇಡ ಅಂತ ಇದ್ದದ್ದಿದ್ದರೆ ಅದರಲ್ಲೇ ಈ ರೀತಿ ಕಟ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ನಾನು ಟಾಪೇ ತೊಗೊಂಡಿದ್ದೀನಿ, ಪ್ಯಾಂಟೇ ತೊಗೊಂಡಿದ್ದೀನಿ ಅಂತ ಅದನ್ನೇ ತೊಗೊಳ್ಬೇಕಂತೇನಿಲ್ಲ. ನಿಮ್ಮ ಮನೆಯಲ್ಲಿರುವಂಥದ್ದು ಟೀ ಶರ್ಟು ಅಥವಾ ಪ್ಯಾಂಟು ಅಥವಾ ಡ್ರೆಸ್ಸು ಅಥವಾ ಟಾಪು ಅಥವಾ ಸೀರೆನೋ ಯಾವುದು ಇರುತ್ತೆ ನಿಮ್ಮ ಹತ್ರ ಅದನ್ನು ತೊಗೊಳ್ಳಿ. ನೋಡಿ, ಈ ರೀತಿ ಸೇಫ್ಟಿ ಪಿನ್ನಲ್ಲಿ ನಾವು ಹಾಕೋದ್ರಿಂದ ಬೇಗ ಆಗುತ್ತೆ. ಒಂದು ಮನೆ ಬಿಟ್ಟು ಒಂದು ಮನೆನ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಆಮೇಲೆ ಈ ರೀತಿ ಒಂದು ಅದು ಕಟ್ ಮಾಡಿದ ಖಾಲಿ ಆದಮೇಲೆ ಇನ್ನೊಂದು ಈ ರೀತಿ ಎರಡಕ್ಕೂ ಕೂಡಿ ಗಂಟು ಹಾಕ್ಕೊಂಡು ಮತ್ತೊಂದು ಜಾಯಿಂಟ್ ಮಾಡಿಕೊಂಡು ಮತ್ತೆ ಅದಕ್ಕೆ ಪಿನ್ ಹಾಕ್ಕೊಂಡು ಈ ರೀತಿ ಮಾಡಿಕೊಂಡು ಹೋಗಬೇಕು. ತುಂಬ ಈಸಿ ಇದೆ, ಆರಾಮಾಗಿ ಮನೆಯಲ್ಲೇ ಟ್ರೈ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯ ಸೂಜಿ ದಾರ ಏನೂ ಅವಶ್ಯಕತೆ ಇಲ್ಲ. ಸುಮ್ಮನೆ ಬೇಡ ಅಂತ ಬಿಸಾಕಿರ್ತೀವಲ್ಲ ಬಟ್ಟೆನೋ ಟೀ ಶರ್ಟ್ ಅಥವಾ ಪ್ಯಾಂಟು ಹರಿದೋಗಿರುತ್ತೆ, ಯಾರಿಗೂ ಕೊಡೋಕ್ಕೆ ಸಹ ಆಗ್ತಾರಲ್ಲ. ಸೊ ಆ ಥರದ ಬಟ್ಟೆ ಪೀಸ್ನ ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಉತ್ಪನ್ನ, ಒಂದು ಒಳ್ಳೆಯ ಉಪಯೋಗ ಅಂತಲೇ ಹೇಳ್ಬೋದು. ಇದನ್ನು ನೋಡಿ, ಆರಾಮಾಗಿ ನೀವು ಟಿ ವಿ ನೋಡಿಕೊಂಡು ಅಥವಾ ಟೀ ಕುಡ್ಕೊಂಡು ಅಥವಾ ಆರಾಮಾಗಿ ಕೂತಾಗ ನೀವು ಆರಾಮವಾಗಿ ಮಾಡ್ಬೋದು. ತುಂಬ ಈಸಿ ಇದೆ, ಏನು ಕಷ್ಟಪ್ಪ ಅಂತ ಅನ್ನೋ ಹಾಗಿಲ್ಲ. ಆರಾಮಾಗಿ ನೀವು ಕೂತಾಗ ಇದನ್ನು ಮಾಡ್ಕೋಬೋದು. ಪೂರ್ತಿ ಒಂದು ಮನೆ ಬಿಟ್ಟು ಒಂದು ಮನೆ ಈ ರೀತಿ ಹಾಕ್ಕೊಂಡು ಹೋದರೆ ನಮಗೆ ಕಂಪ್ಲೀಟಾಗಿ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ವ, ಇದಕ್ಕೆ ಯಾವುದೇ ರೀತಿಯ ಸೂಜಿ ಬೇಡ, ದಾರೆ ಬೇಡ ಅಥವಾ ಹೊಲಿಗೆ ಮಿಷಿನ್ ಬೇಡ. ಆರಾಮಾಗಿ ನಿಮ್ಮ ವೇಸ್ಟ್ ಬಟ್ಟೆಯಿಂದ ನೀವು ಕೂತ್ಕೊಂಡು ಮಾಡ್ಕೋಬೋದು. ಮಾರ್ಕೆಟ್ನಿಂದ ನಾವು ಇದನ್ನೇ ಹಣ ಕೊಟ್ಟು ತರ್ತೀವಿ. ಸೊ ಹಣ ಕೊಟ್ಟು ವೇಸ್ಟ್ ಬಟ್ಟೆನ ನಾವು ಮಾಡಿಕೊಂಡ್ರೆ ಎಷ್ಟು ನಮ್ಮ ಹಣ ಕೂಡ ಉಳಿಯುತ್ತಲ್ವ. ಸೊ ನೋಡಿ, ಲಾಸ್ಟಿಗೆ ಎಡ್ಜಿಗೆ ನನಗೆ ಸ್ವಲ್ಪ ಅದು ಗುಲಾಬಿ ಕಲರ್ ಬಟ್ಟೆ ಖಾಲಿ ಆಯಿತು. ಸೊ ಅದಕ್ಕೆ ನಾನು ಪ್ಯಾಂಟ್ ಕಲರ್ದೆ ಮತ್ತಷ್ಟು ತೊಗೊಂಡು ಅಷ್ಟೇ ಮಾಡಿಕೊಂಡೆ. ನಾನು ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸೋಕ್ಕೋಸ್ಕರ. ನೋಡಿ, ಇವಾಗ ಪಿನ್ನನ್ನು ತೆಗೆದು ನಿಧಾನವಾಗಿ ಇದನ್ನು ಮೇಲ್ಗಡೆ ಪಿನ್ ಹಾಕಿದ್ದನ್ನು ತೆಗಿಬೇಕು. ನೋಡಿ, ನೋಡ್ತಾ ಇರ್ಬೋದು, ತೆಗ್ದಿದ್ದೀನಿ. ಸೊ ಯಾವ ರೀತಿ ಕಾಣಿಸ್ತಾ ಇದೆ ಮ್ಯಾಟ್ ಅಂತ. ನಾನು ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ, ಯಾಕಂತಂದರೆ ನಾನು ನಿಮಗೆ ತೋರಿಸೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ನಾನು ಮಾಡಿರೋದು ತುಂಬ ಇದೆ. ಸೊ ಇದನ್ನು ನೀವು ಎಲ್ಲಿ ಯೂಸ್ ಮಾಡ್ಬೋದು ಅಂತಂದರೆ, ಸಿಲಿಂಡ್ರ್ ಇರುತ್ತಲ್ವ, ಸಿಲಿಂಡ್ರು ನಾವು ಕಟ್ಟೆ ಮೇಲೆ ಇಟ್ಟಿರ್ತೀವಿ. ಸೊ ಕೆಳಗಡೆ ಏನಾಗಿರುತ್ತೆ, ಸಿಲಿಂಡ್ರ್ ಇಷ್ಟಷ್ಟು ರೌಂಡು ಕಲೆ ಕುಂತ್ಬಿಡುತ್ತೆ. ಸೊ ಅಲ್ಲಿ ನೀವು ಇದನ್ನಿಟ್ಟು ಸಿಲಿಂಡ್ರ್ ಮೇಲೆ ಯೂಸ್ ಮಾಡ್ಬೋದು. ಅಥವಾ ನೀವು ಚಪಾತಿ ಉದ್ದುತ್ತಿರ್ತೀರ ಒಲೆ ಕಟ್ಟೆ ಮೇಲೆ ಕೂತ್ಕೊಂಡು, ಅವಾಗೇನಾಗುತ್ತೆ ಅದರದ್ದು ಎಣ್ಣೆ ಎಲ್ಲ ಹತ್ಕೊಂಡ್ಬಿಡುತ್ತೆ ಕಟ್ಟೆಗೆ. ಸೊ ನೀವು ಚಪಾತಿ ಉದ್ದು ಒಂದು ಇದ್ರ ಮೇಲೆ ಕೆಳಗಡೆ ಇಟ್ಕೋಬೋದು. ಇದಕ್ಕೂ ನೀವು ಸ್ವಲ್ಪ ಬಟ್ಟೆ ಜಾಸ್ತಿ ಇತ್ತು ಅಂತಂದರೆ ದೊಡ್ಡದು ಮಾಡಿಕೊಂಡು ಇನ್ನೂ ನೀವು ಬೇರೆದಕ್ಕೂ ಯೂಸ್ ಮಾಡ್ಕೋಬೋದು. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.